ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ನಿರ್ವಹಣೆ BV ಶ್ರೀಧರ್. ಕೇಳಿ ಸಿರಿಗನ್ನಡಂ ಗೆಲ್ಗೆ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ಜ್ಞಾನಪೀಠ ಪುರಸ್ಕೃತರು ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ KG ಕವಿತಾ. ಡಾಕ್ಟರ್ KG ಕವಿತಾ ಅವರು ಮೂಲತಃ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಮೂರ್ನಾಡು ಗ್ರಾಮದವರು. MA, MPhil ಹಾಗೂ PhD ಪದವೀಧರರಾದ ಇವರು ಪ್ರಸ್ತುತ ಹಾಸನದ ಮಹಿಳಾ ಸರಕಾರಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಪಠ್ಯಪುಸ್ತಕ ಸಮಿತಿಯ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದು, ಇದೇ ವಿಶ್ವವಿದ್ಯಾನಿಲಯದ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದು, ಪ್ರಸ್ತುತ ನೂತನ ಹಾಸನ ವಿಶ್ವವಿದ್ಯಾನಿಲಯದ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಹಂಪಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದು, ಇದುವರೆಗೆ 4 ವಿದ್ಯಾರ್ಥಿಗಳು ಇವರ ಮಾರ್ಗದರ್ಶನದಲ್ಲಿ PhD ಪದವಿ ಪಡೆದುಕೊಂಡಿದ್ದಾರೆ. ಇದೀಗ ಕರ್ನಾಟಕದ ಜ್ಞಾನಪೀಠ ಪುರಸ್ಕೃತರ ಸಾಧನೆಗಳನ್ನು ನಿಮ್ಮೊಂದಿಗೆ ಅನಾವರಣಗೊಳಿಸಲಿದ್ದಾರೆ ಡಾಕ್ಟರ್ KG ಕವಿತಾ. ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿ ಭಾರತೀಯ ನಾಗರಿಕರಿಗೆ ಮಾತ್ರ ಮುಕ್ತವಾಗಿದೆ. ಸಂವಿಧಾನದಲ್ಲಿ ಗುರುತಿಸಲಾಗಿರುವ ಭಾರತೀಯ 22 ಭಾಷೆಗಳ ಜೊತೆಗೆ ಇಂಗ್ಲಿಷನ್ನು ಪ್ರಶಸ್ತಿಗೆ ಪರಿಗಣಿಸಲಾಗಿದೆ. ಟೈಮ್ಸ್ ಆಫ್ ಇಂಡಿಯಾದ ಒಡೆತನವನ್ನು ಹೊಂದಿರುವ ಜೈನ ಕುಟುಂಬ ಜ್ಞಾನಪೀಠ ಟ್ರಸ್ಟ್ನ ಸ್ಥಾಪಕರಾಗಿದ್ದಾರೆ. ಇಂದಿಗೂ ಈ ಟ್ರಸ್ಟ್ನ ಬಹುತೇಕ ಸದಸ್ಯರು ಈ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. 1944ರಲ್ಲಿ ಸಾಹು ಶಾಂತಿ ಪ್ರಸಾದ್ ಜೈನ್ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ಥಾಪಿಸಿದರು. ಇವರು ಭಾರತೀಯ ಬರಹಗಾರರ ಅತ್ಯುತ್ತಮ ಕೊಡುಗೆಗಳನ್ನು ಗುರುತಿಸುವುದಕ್ಕಾಗಿ ಪ್ರಶಸ್ತಿಯನ್ನು ಸ್ಥಾಪಿಸಿದರು. 1965ರಲ್ಲಿ ಮೊದಲ ಪ್ರಶಸ್ತಿಯನ್ನು ಕೊಡಮಾಡಿದರು. 1982ರವರೆಗೆ ಈ ಪ್ರಶಸ್ತಿಯನ್ನು ಕೆಲವು ನಿರ್ದಿಷ್ಟ ಕೆಲಸಗಳಿಗಾಗಿ ಮಾತ್ರ ನೀಡಲಾಯಿತು. ಈ ಪ್ರಶಸ್ತಿಯನ್ನು 1965ರಿಂದ ಈವರೆಗೂ ಒಟ್ಟು 64 ಪ್ರಶಸ್ತಿಗಳನ್ನು ನೀಡಲಾಗಿದೆ. ಪ್ರತಿ ವರ್ಷ ಒಬ್ಬ ಲೇಖಕರ ಅತ್ಯುತ್ತಮ ಸೃಜನಶೀಲ ಸಾಹಿತ್ಯ ಬರವಣಿಗೆಗಾಗಿ ವಾರ್ಷಿಕವಾಗಿ ನೀಡಲಾಗುತ್ತಿದೆ. ಕೆಲವೊಮ್ಮೆ 2 ಲೇಖಕರಿಗೆ ಜಂಟಿಯಾಗಿ ನೀಡಲಾಗಿದೆ. ಈ ಪ್ರಶಸ್ತಿಯು ನಗದು ಬಹುಮಾನ 11 ಲಕ್ಷ ರೂಪಾಯಿ, ಪ್ರಶಸ್ತಿ ಪತ್ರ ಹಾಗೂ ಜ್ಞಾನದ ದೇವತೆಯಾದ ವಾಗ್ದೇವಿಯ ಕಂಚಿನ ಪ್ರತಿಕೃತಿಯನ್ನು ಒಳಗೊಂಡಿದೆ. ಹಿಂದಿ ಭಾಷೆಯು ಈ ಪ್ರಶಸ್ತಿಯನ್ನು ಅತಿ ಹೆಚ್ಚಿನ ಸಂದರ್ಭ ಎಂದರೆ 11 ಸಾರಿ ಪಡೆದುಕೊಂಡಿದ್ದರೆ, ನಂತರದಲ್ಲಿ ಕನ್ನಡ ಭಾಷೆಯು 8 ಬಾರಿ ಪಡೆದುಕೊಂಡಿದೆ. ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಮಲಯಾಳಂ ಲೇಖಕ G. ಶಂಕರ್ ಕುರುಪ್ ಪಡೆದುಕೊಂಡಿದ್ದಾರೆ. ಬಂಗಾಲಿ ಲೇಖಕಿ ಡಾ. ಆಶಾಪೂರ್ಣ ದೇವಿಯವರು ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದ ಮೊದಲ ಲೇಖಕಿಯಾಗಿದ್ದಾರೆ. ಸಮಾನತೆ ಹಾಗೂ ಹಕ್ಕುಗಳು, ಮಹಿಳಾ ಹೋರಾಟಗಳಿಗಾಗಿ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಪ್ರಕ್ರಿಯೆ ಹೀಗಿರುತ್ತದೆ. ಮೊದಲನೆಯದಾಗಿ ವಿವಿಧ ಶಿಕ್ಷಕರು, ಸಾಹಿತಿಗಳು, ಸಂಘಗಳು, ಸಂಸ್ಥೆಗಳು, ವಿಶ್ವವಿದ್ಯಾನಿಲಯಗಳಿಂದ ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗುತ್ತದೆ. ಪ್ರತಿ ಭಾಷೆಗೆ 3 ಪ್ರಖ್ಯಾತ ಸಾಹಿತ್ಯ ವಿದ್ವಾಂಸರು ಮತ್ತು ವಿಮರ್ಶಕರನ್ನು ಒಳಗೊಂಡಿರುವ ಭಾಷಾ ಸಲಹಾ ಸಮಿತಿಯಿಂದ ಅವರು ಪ್ರಸ್ತಾಪಗಳ ಮೂಲಕ ಅಥವಾ ಇತರ ಲೇಖಕರು ಸೂಚಿಸಿದ ಕೃತಿಗಳು ಹಾಗೂ ಲೇಖಕರನ್ನು ಪರಿಗಣಿಸುತ್ತಾರೆ ಮತ್ತು ಸ್ಥಾಪಿತ ಮಾನದಂಡಗಳ ಆಧಾರದ ಮೇಲೆ ಲೇಖಕರ ಸಾಹಿತ್ಯಿಕ ಸೃಜನಶೀಲತೆಯನ್ನು ಮೌಲ್ಯಮಾಪನ ಮಾಡುತ್ತಾರೆ. ವಿವಿಧ ಭಾಷಾ ಸಲಹಾ ಸಮಿತಿಗಳು ಮಾಡಿದ ಶಿಫಾರಸ್ಸುಗಳನ್ನು ಆಯ್ಕೆ ಮಂಡಳಿಯ ಮುಂದೆ ಇಡಲಾಗುತ್ತದೆ. ಇದು ಶಿಫಾರಸ್ಸುಗಳನ್ನು ತುಲನಾತ್ಮಕವಾಗಿ ಮೌಲ್ಯಮಾಪನ ಮಾಡುತ್ತದೆ ಮತ್ತು ವರ್ಷಕ್ಕೆ ಪ್ರಶಸ್ತಿ ವಿಜೇತರನ್ನು ಆಯ್ಕೆ ಮಾಡುತ್ತದೆ. 1982ರಿಂದ ಕೃತಿಕಾರರ ಒಂದು ಕೃತಿ ಬದಲಿಗೆ ಸಮಗ್ರ ಸಾಹಿತ್ಯದ ಕೊಡುಗೆಯನ್ನು ಗಮನಿಸಿ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಕನ್ನಡದ ಮೊತ್ತಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಆಧುನಿಕ ಯುಗದ ಭಾರತೀಯ ಲೇಖಕರಲ್ಲಿ ಅಗ್ರಮಾನ್ಯರಾದಂಥವರು. ಕನ್ನಡ ಸಾಹಿತ್ಯಕ್ಕೆ ಮೊಟ್ಟಮೊದಲ ಜ್ಞಾನಪೀಠವನ್ನು ತಂದುಕೊಟ್ಟವರು ಆಧುನಿಕ ಕನ್ನಡದ ಮೊಟ್ಟಮೊದಲ ಮಹಾಕಾವ್ಯ ಸರಳ ರಗಳೆಯಲ್ಲಿ ರಚಿತಗೊಂಡಿರುವ ಶ್ರೀರಾಮಾಯಣಂ ದರ್ಶನಂ ಕೃತಿಯನ್ನು ರಚಿಸಿದ KV ಪುಟ್ಟಪ್ಪನವರು ಅಥವಾ ಕುವೆಂಪು ಅವರು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂಬ ಹೆಸರಿನ ಇವರು ಕುವೆಂಪು ಎಂದೇ ಪ್ರಸಿದ್ಧರು. ಇಡೀ 1 ಶತಮಾನದ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಪ್ರಜ್ಞೆಗೆ ಜಾಗೃತಿಯಂತೆ ಬದುಕಿದವರು. ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದು
ಬಯಲುಸೀಮೆಯಲ್ಲಿ ವೃತ್ತಿ ಬದುಕು ನಡೆಸಿದ ಕುವೆಂಪು ವೈಚಾರಿಕತೆಯನ್ನೇ ಉಸಿರಾಗಿಸಿಕೊಂಡವರು. ಅನಾದಿ ಕಾಲದಿಂದಲೂ ನಮ್ಮನ್ನು ಶೋಷಿಸುತ್ತಿದ್ದ ಮೇಲು ಕೀಳು ವರ್ಣ ವರ್ಗ ಲಿಂಗ ತಾರತಮ್ಯಗಳನ್ನು ಸಾಹಿತ್ಯ ಮುಖೇನ ಖಂಡಿಸಿ ವೈಚಾರಿಕ ಆಲೋಚನೆಗಳನ್ನು ಕನ್ನಡ ಭಾಷೆಯಲ್ಲಿ ಬಹಳ ದೂರದವರೆಗೆ ವಿಸ್ತರಿಸಿದರು. ಅವರು ಕಟ್ಟಿಕೊಟ್ಟ ಗದ್ಯ ಪದ್ಯ ವೈಚಾರಿಕ ಕಥನಗಳ ಜೊತೆಗೆ ಪಂಚಮಂತ್ರ ಸಪ್ತ ಸೂತ್ರಗಳನ್ನು ಒಳಗೊಂಡ ವಿಶ್ವಮಾನವ ಸಂದೇಶ ಮತ್ತು ಅನಿಕೇತನ ಗೀತೆ ವಿಶ್ವ ಸಾಹಿತ್ಯಕ್ಕೆ ಅವರ ಕೊಡುಗೆಗಳಾಗಿವೆ. ಕುವೆಂಪು ಅವರ ಮೊದಲ ಕನ್ನಡ ಕವನ ಸಂಕಲನ ಕೊಳಲು 1930ರಲ್ಲಿ ಹೊರಬಂದಿತು. ಪಾಂಚಜನ್ಯ, ಕಲಾಸುಂದರಿ, ಪಕ್ಷಿಕಾಶಿ ಮೊದಲಾದ 24 ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 3 ಕಥಾ ಸಂಕಲನ, 14 ನಾಟಕಗಳು, 2 ಸುಪ್ರಸಿದ್ಧ ಕಾದಂಬರಿಗಳು, ಚಿತ್ರಾಂಗದ ಎಂಬ ಖಂಡಕಾವ್ಯ, ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಎನ್ನುವ 2 ಕಥಾ ಸಂಕಲನ, 3 ಜೀವನ ಚರಿತ್ರೆಗಳು, ನೆನಪಿನ ದೋಣಿಯಲ್ಲಿ ಸಂಪುಟ 1 ಮತ್ತು 2, ಅನೇಕ ಮಕ್ಕಳ ನಾಟಕಗಳು, ಮೀಮಾಂಸೆಯ ಕೃತಿಗಳು, ಹೀಗೆ 70ಕ್ಕೂ ಹೆಚ್ಚು ಸಾರ್ವಕಾಲಿಕ ಮೌಲ್ಯವುಳ್ಳ ಕೃತಿಗಳನ್ನು ಕನ್ನಡಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಘಟಿಕೋತ್ಸವ ಭಾಷಣ ಮಾಡಿದ ವಿಚಾರ ಕ್ರಾಂತಿಗೆ ಆಹ್ವಾನ ಅವರ ವೈಚಾರಿಕ ಪ್ರಬಂಧವಾಗಿ ಪ್ರಸಿದ್ಧಿಯಾಗಿದೆ. ದ ರಾ ಬೇಂದ್ರೆಯವರು ಕನ್ನಡಕ್ಕೆ 2ನೇ ಜ್ಞಾನಪೀಠವನ್ನು ತಂದುಕೊಟ್ಟಂತಹ ಕವಿ. 31 ಜನವರಿ 1896ರಲ್ಲಿ ಜನಿಸಿದ ದ ರಾ ಬೇಂದ್ರೆಯವರು 26 ಅಕ್ಟೋಬರ್ 1981ರವರೆಗೆ ಜೀವಿಸಿದ್ದರು. ವರಕವಿ, ಶಬ್ದಬ್ರಹ್ಮ, ಶಬ್ದಗಾರುಡಿಗ ಎಂದೆಲ್ಲ ಪ್ರಸಿದ್ಧರಾಗಿದ್ದ ಬೇಂದ್ರೆ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಕನ್ನಡ ಸಾಹಿತ್ಯದಲ್ಲಿ ಕೃತಿಗಳನ್ನು ರಚಿಸಿದರು. ಇವರು ಕೆಲವು ಕಾಲ ಜೀವನ ಮಾಸಪತ್ರಿಕೆ ಹಾಗೂ ಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿ ಸೇವೆ ಸಲ್ಲಿಸಿದರು. ನಾಕುತಂತಿ, ಕೃಷ್ಣಕುಮಾರಿ, ಸಖಿಗೀತ ಮೊದಲಾದ 25 ಕವನ ಸಂಕಲನಗಳು, ಸಾಹಿತ್ಯ ವಿಮರ್ಶೆ, ಕಾವ್ಯೋದ್ಯೋಗ, ಸಾಹಿತ್ಯ ವಿರಾಟ್ ಸ್ವರೂಪ, ಸಾಯೋ ಆಟ ಮೊದಲಾದ ವಿಮರ್ಶಾಕೃತಿ ನಾಟಕಗಳನ್ನು ರಚಿಸಿದ್ದಾರೆ. ಸಂಖ್ಯಾಶಾಸ್ತ್ರ ಹಾಗೂ ಜ್ಯೋತಿಷ್ಶಾಸ್ತ್ರಗಳಲ್ಲಿ ಅವರಿಗೆ ಅತ್ಯಂತ ಪಾಂಡಿತ್ಯವಿತ್ತು. ನಾಕುತಂತಿ ಎಂಬ ಕವನ ಸಂಕಲನಕ್ಕೆ 1972ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಶಿವರಾಮ ಕಾರಂತರು ನಡೆದಾಡುವ ವಿಶ್ವಕೋಶ, ಕಡಲತಡಿಯ ಭಾರ್ಗವ ಮೊದಲಾದ ಬಿರುದುಗಳಿಗೆ ಭಾಜನರಾಗಿದ್ದವರು. 1977ರಲ್ಲಿ ಅವರಿಗೆ ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು. ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದ ಇವರು ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ಒಂದಂಗವಾದ ಅಸಹಕಾರ ಚಳುವಳಿಯಿಂದ ಪ್ರಭಾವಿತರಾಗಿ ಓದಿಗೆ ವಿದಾಯ ಹೇಳಿ ಜೀವನಾನುಭವದ ಜ್ಞಾನ ಗಳಿಸಿ ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡವರು. ಚೋಮನದುಡಿ, ಮೂಕಜ್ಜಿಯ ಕನಸು, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ ಮೊದಲಾದ 50 ಕಾದಂಬರಿಗಳನ್ನೂ ಬರೆದ. ಇಷ್ಟೇ ಅಲ್ಲದೆ ಕವಿತೆ, ನಾಟಕ, ಸಣ್ಣಕತೆ, ಹರಟೆ, ಪ್ರಬಂಧ, ಆತ್ಮಕತೆ, ಜೀವನ ಚರಿತ್ರೆ, ವಿಚಾರ ಸಾಹಿತ್ಯ, ಪ್ರವಾಸ ಕಥನ, ಮಕ್ಕಳ ಸಾಹಿತ್ಯ, ಅನುವಾದ, ರೂಪಾಂತರ, ವಿಜ್ಞಾನ ಬರಹಗಳು, ಜಾನಪದ, ಗ್ರಂಥ ಸಂಪಾದನೆ, ಯಕ್ಷಗಾನ, ಬಯಲಾಟ ಹೀಗೆ ಆಡುಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಎಲ್ಲ ಪ್ರಕಾರಗಳಲ್ಲೂ ದಾಖಲೆ ಎನಿಸುವ ಕೆಲಸಗಳನ್ನು ಮಾಡಿದ್ದಾರೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಇಂದಿರಾ ಗಾಂಧಿ ಪರ್ಯಾವರಣ ಪುರಸ್ಕಾರಗಳು ಸಂದಿದೆ. ಕನ್ನಡದ 4ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಚಿಕ್ಕವೀರ ರಾಜೇಂದ್ರ ಕೃತಿಗೆ ಗಳಿಸಿಕೊಂಡರು. ಮಾಸ್ತಿ ಕನ್ನಡದ ಆಸ್ತಿ, ಕನ್ನಡದ ಸಣ್ಣ ಕಥೆಗಳ ಜನಕ ಎಂದೇ ಪ್ರಸಿದ್ಧರಾದ ಮಾಸ್ತಿಯವರು ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಕನ್ನಡ ಸಾಹಿತ್ಯದಲ್ಲಿ ಪರಿಚಿತರಾಗಿದ್ದಾರೆ. ಕರ್ನಾಟಕದ ಕೋಲಾರ ಜಿಲ್ಲೆಯ ಹುಂಗೇನಹಳ್ಳಿಯಲ್ಲಿ ಜನಿಸಿದರು. ಮಾಸ್ತಿಯಲ್ಲಿ ತಮ್ಮ ಬಾಲ್ಯವನ್ನು ಕಳೆದ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ತಮ್ಮ ಸಣ್ಣ ಕಥೆಗಳಿಂದ ಹೆಸರುವಾಸಿಯಾದ ಮಾಸ್ತಿಯವರಿಗೆ ಅಂದಿನ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜಸೇವಾಸಕ್ತ ಎಂಬ ಬಿರುದು ನೀಡಿ ಸನ್ಮಾನಿಸಿದರು. ಚೆನ್ನಬಸವನಾಯಕ, ಶೇಷಮ್ಮ, ಸುಬ್ಬಣ್ಣ ಮೊದಲಾದ ಕಾದಂಬರಿ, ಗೌಡರಮಲ್ಲಿ, ರಾಮನವಮಿ, ಸುನೀತಾ, ತಾವರೆ ಮೊದಲಾದ ಕಾವ್ಯ ಸಂಕಲನಗಳನ್ನು ರಚಿಸಿದ್ದಾರೆ. ವಿವಿಧ ವಿಷಯಗಳ ಮೇಲೆ 100ಕ್ಕೂ ಮೀರಿ ಕೃತಿಗಳನ್ನು ರಚಿಸಿದ ಮಾಸ್ತಿಯವರು ಜೀವನ ಎಂಬ ಮಾಸಪತ್ರಿಕೆಯನ್ನು 2 ದಶಕಗಳ ಕಾಲ ನಡೆಸಿದರು. ವಿ.ಕೃ. ಗೋಕಾಕರು 5ನೆಯ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಯಾಗಿದ್ದಾರೆ. ವಿನಾಯಕ ಕೃಷ್ಣ ಗೋಕಾಕ್ ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯದಲ್ಲಿ ವಿದ್ವಾಂಸರಾಗಿದ್ದಾರೆ. ಅವರು ತಮ್ಮ ಮಹಾಕಾವ್ಯ ಭಾರತ ಸಿಂಧೂ ರಶ್ಮಿಗಾಗಿ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಇದು 2 ಸಂಪುಟದಲ್ಲಿದ್ದು 12 ಖಂಡಗಳಿವೆ. ವಿನಾಯಕ ಎಂಬ ಕಾವ್ಯನಾಮದಿಂದ ಇವರು ಪ್ರಸಿದ್ಧರಾಗಿದ್ದಾರೆ. ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನನ. ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ BA ಪದವಿ ಪಡೆದರು. ಇಂಗ್ಲಿಷ್ ವಿಷಯದಲ್ಲಿ MA ಪದವಿ.
ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಉಪನ್ಯಾಸಕ ವೃತ್ತಿ. ಅದೇ ಕಾಲೇಜಿನ ಆಡಳಿತ ವರ್ಗ ಉನ್ನತ ವ್ಯಾಸಂಗಕ್ಕಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯಕ್ಕೆ ಇವರನ್ನು ಕಳುಹಿಸಿತು. ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಪಡೆದ ಮೊದಲ ಭಾರತೀಯನೆಂಬ ಹೆಮ್ಮೆ ಇವರದ್ದು. ಉನ್ನತ ಶಿಕ್ಷಣ ಪಡೆದು ವಿದೇಶದಿಂದ ಬಂದ ಮೇಲೆ ಸಾಂಗ್ಲಿಯ ವಿಲ್ಲಿಂಗ್ಟನ್ ಕಾಲೇಜಿನಲ್ಲಿ ಹಾಗೂ ಕೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ, ಧಾರವಾಡದ ಕರ್ನಾಟಕದ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದರು. 1966ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ, 1970ರಲ್ಲಿ ಸಿಮ್ಲಾದ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ನಲ್ಲಿ ನಿರ್ದೇಶಕರಾಗಿದ್ದರು. ಸಮುದ್ರ ಗೀತೆಗಳು, ಇಜ್ಜೋಡು, ದ್ಯಾವಾ ಪೃಥ್ವಿ, ಪಯಣ, ಉಗಮ ಮೊದಲಾದ 20 ಕವನ ಸಂಕಲನಗಳು, ನವ್ಯತೆ ಹಾಗೂ ಕಾವ್ಯಜೀವನ, ವಿಶ್ವಮಾನವ ದೃಷ್ಟಿ, ಸೌಂದರ್ಯ ಮೀಮಾಂಸೆ, ಆಂಗ್ಲ ಸಾಹಿತ್ಯಕ್ಕೆ ನೀಡಿದ ಸ್ಫೂರ್ತಿ ಇತ್ಯಾದಿ ಕೃತಿಗಳು ವಿಮರ್ಶಾ ಗ್ರಂಥಗಳಾಗಿದೆ. ಜನನಾಯಕ, ವಿಮರ್ಶಕ ವೈದ್ಯ, ಯುಗಾಂತರ ನಾಟಕಗಳು. ಜೀವನ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ಗೋಕಾಕ್ ವರದಿ ಇತಿಹಾಸವನ್ನು ಸೃಷ್ಟಿಸಿತು. ನವ್ಯ ಸಾಹಿತ್ಯದ ಪ್ರಮುಖ ಹರಿಕಾರರಲ್ಲಿ ಒಬ್ಬರಾದ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕನ್ನಡ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್, ಬೆಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲಿಟ್ ಪದವಿ, ಭಾರತ ಸರ್ಕಾರದ ಪದ್ಮಭೂಷಣ, ಅಮೆರಿಕ ಪೆಸಿಫಿಕ್ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ಗಳು ದೊರಕಿದೆ. ಯು ಆರ್ ಅನಂತಮೂರ್ತಿಯವರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ, ಭಾರತೀಯ ಸಮಕಾಲೀನ ಬರಹಗಾರ, ಕನ್ನಡ ಭಾಷೆಯ ವಿಮರ್ಶಕರಾಗಿ ಪ್ರಸಿದ್ಧರು. ತೀರ್ಥಹಳ್ಳಿ ತಾಲೂಕಿನಲ್ಲಿ ಜನನ. ನವ್ಯ ಚಳುವಳಿಯ ಹರಿಕಾರರಲ್ಲಿ ಪ್ರಮುಖರು. ಕನ್ನಡದ ಶ್ರೇಷ್ಠ ಸೃಜನಶೀಲ ಚಿಂತಕರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಂಎ ಮತ್ತು ಬರ್ಮಿಂಗ್ ಹ್ಯಾಮ್ ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿ. ಹಲವು ಕಾಲೇಜುಗಳಲ್ಲಿ ಅಧ್ಯಾಪಕ ವೃತ್ತಿ. ಕೇರಳದ ಕೊಟ್ಟಾಯಂ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿ. ಅಮೆರಿಕದ ಅಯೋವಾ ವಿಶ್ವವಿದ್ಯಾನಿಲಯದಲ್ಲಿ, ಟಫ್ಸ್ ವಿಶ್ವವಿದ್ಯಾನಿಲಯದಲ್ಲಿ, ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾನಿಲಯದಲ್ಲಿ, ದೆಹಲಿಯ ಜವಾಹರಲಾಲ ನೆಹರು ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದವರು. 1955ರಲ್ಲಿ ಅದು ಹೊಸ ಸಂವೇದನೆಯ ಕಾಲ, ಎಂದೆಂದೂ ಮುಗಿಯದ ಕಥೆ ಪ್ರಕಟವಾಯಿತು. ಮಾಸ್ತಿ ಸಂಪ್ರದಾಯ ಮತ್ತು ಪ್ರಗತಿಶೀಲ ಚಳುವಳಿ ಇವೆರಡೂ ಮಾದರಿಗಳಿಗಿಂತ ಭಿನ್ನ ರೀತಿಯಲ್ಲಿ ಬರೆದು ಕಥಾ ಸಾಹಿತ್ಯದಲ್ಲಿ ನವ್ಯತೆಯನ್ನು ತಂದರು. ಪ್ರಶ್ನೆ, ಮೌನಿ, ಆಕಾಶ ಮತ್ತು ಬೆಕ್ಕು, ಸೂರ್ಯನ ಕುದುರೆ ಇತ್ಯಾದಿಗಳು ಅವರ ಕಥಾ ಸಂಕಲನ. ತಂತ್ರ ಮತ್ತು ವಸ್ತುವಿನ ದೃಷ್ಟಿಯಿಂದ ಭಿನ್ನ ಪ್ರಯೋಗಗಳಾಗಿದೆ. ಘಟಶಾರ್ಧ ಸಣ್ಣ ಕಥೆಯನ್ನಾಧರಿಸಿದ ಕನ್ನಡ ಚಿತ್ರಕ್ಕೆ ಸ್ವರ್ಣಕಮಲ ಪ್ರಶಸ್ತಿ, ಇದೇ ಕಥೆಯನ್ನಾಧರಿಸಿದ ಹಿಂದಿ ಚಿತ್ರಕ್ಕೆ ಪ್ರಶಸ್ತಿ ದೊರಕಿದೆ. ಸಂಸ್ಕಾರ 1965ರ ಮೊದಲ ಕಾದಂಬರಿ. ವಿಶಿಷ್ಟವಾದದ್ದು, ಸಮಾಜದಲ್ಲಿ ವೈಚಾರಿಕ ಕ್ರಾಂತಿಯನ್ನೇ ಎಬ್ಬಿಸಿತು. ಇಂಗ್ಲಿಷ್, ರಷ್ಯನ್, ಫ್ರೆಂಚ್, ಹಂಗೇರಿಯನ್ ಭಾಷೆಗೆ ಈ ಕಾದಂಬರಿ ಅನುವಾದವಾಯಿತು, ಚಲನಚಿತ್ರವಾಯಿತು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತವಾದ ಭಾರತೀಪುರ, ಭವ, ದಿವ್ಯ ಕಾದಂಬರಿಗಳಾಗಿದೆ. ಬಾವಲಿ, ಅಜ್ಜನ ಹೆಗಲ ಸುಕ್ಕುಗಳು, ಮಿಥುನ ಕವನ ಸಂಕಲನ, ಆವಾಹನೆ ನಾಟಕ, ಪ್ರಜ್ಞೆ ಮತ್ತು ಪರಿಸರ, ಸನ್ನಿವೇಶ, ಸಮಕ್ಷಮ, ಪೂರ್ವಾಪರ, ಸಂಸ್ಕೃತಿ ಮತ್ತು ಅಡಿಗ, ಬೆತ್ತಲೆ ಪೂಜೆ ಯಾಕೆ ಕೂಡದು, ನವ್ಯಾಲೋಕ ಇವರ ಪ್ರಮುಖ ಸಾಹಿತ್ಯ ವಿಮರ್ಶೆ ಮತ್ತು ಸಂಸ್ಕೃತಿಯ ಚಿಂತನೆಯ ಕೃತಿಗಳಾಗಿದೆ. ಅನೇಕ ಇಂಗ್ಲಿಷ್ ಕವನಗಳನ್ನು ಕನ್ನಡಕ್ಕೆ ಇವರು ಅನುವಾದಿಸಿದ್ದಾರೆ. ನ್ಯಾಷನಲ್ ಬುಕ್ ಟ್ರಸ್ಟ್ನ ಅಧ್ಯಕ್ಷರು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ ಹಾಗೂ ದೇಶದ ಅತ್ಯುನ್ನತವಾದ ಗೌರವವಾದ ಜ್ಞಾನಪೀಠ ಪ್ರಶಸ್ತಿಯನ್ನು ತಮ್ಮ ಸಮಗ್ರ ಸಾಹಿತ್ಯ ಕೃತಿಗೆ 1994ರಲ್ಲಿ ಪಡೆದುಕೊಂಡಿದ್ದಾರೆ. ಗಿರೀಶ್ ಕಾರ್ನಾಡರು ಕನ್ನಡದ 7ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. 1938 ಮೇ 19ರಲ್ಲಿ ಮಹಾರಾಷ್ಟ್ರದ ಮಾಥೇರನ್ನಲ್ಲಿ ಹುಟ್ಟಿದರು. ಇವರು ಕನ್ನಡ ಸಾಹಿತ್ಯ ಲೋಕ ಕಂಡ ಅದ್ಭುತ ನಾಟಕಕಾರ, ಚಿತ್ರನಟ, ನಿರ್ದೇಶಕ. ಕನ್ನಡ, ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ಪ್ರಗತಿಶೀಲ, ಸಮತಾವಾದ ಮತ್ತು ಜಾತ್ಯತೀತತೆಯನ್ನು ಸಾಹಿತ್ಯದ ಮೂಲಕ ಪ್ರತಿಪಾದಿಸಿದವರು. ಮರಾಠಿ, ಕನ್ನಡ ಭಾಷೆಗಳಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ರಾಜಕೀಯ ಶಾಸ್ತ್ರ, ತತ್ವಶಾಸ್ತ್ರ, ಅರ್ಥಶಾಸ್ತ್ರ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಚೆನ್ನೈನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಪ್ರೆಸ್ನಲ್ಲಿ 7 ವರ್ಷ ಕೆಲಸ ನಿರ್ವಹಿಸಿದ್ದಾರೆ. ಅಮೆರಿಕದ ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ 1 ವರ್ಷ ಅತಿಥಿ ಪ್ರಾಧ್ಯಾಪಕರ ವೃತ್ತಿ ನಡುವೆಯೇ ನಾಟಕ, ಬರಹ, ಕೆಲಕಾಲ ಭಾರತೀಯ ಚಲನಚಿತ್ರ ಮತ್ತು ದೂರದರ್ಶನದ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಸಂಗೀತ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ. ಆಡಾಡುತ್ತಾ ಆಯುಷ್ಯ 2011ರಲ್ಲಿ ಅವರ ಆತ್ಮಕಥೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಬಂತು. ಯಯಾತಿ, ನಾಗಮಂಡಲ, ತುಘಲಕ್, ಹಯವದನ, ತಲೆದಂಡ, ಅಂಜುಮಲ್ಲಿಗೆ, ಟಿಪ್ಪುವಿನ ಕನಸು, ಹಿಟ್ಟಿನ ಹುಂಜ, ಅಗ್ನಿ ಮತ್ತು ಮಳೆ, ಮದುವೆ ಆಲ್ಬಮ್, ಒಡಕು ಬಿಂಬ ಹೀಗೆ ಇವರ 10 ಹಲವು ನಾಟಕಗಳು ಹಲವು ಭಾಷೆಗಳಿಗೆ ತರ್ಜುಮೆಯಾಗಿದೆ.
ಸಂಸ್ಕಾರದ ಪ್ರಾಣೇಶಾಚಾರ್ಯ, ವಂಶವೃಕ್ಷದ ನಿರ್ದೇಶನ, ಕಾನೂರು ಹೆಗ್ಗಡತಿ ಕುವೆಂಪು ಅವರ ಕಾದಂಬರಿಯನ್ನು ನಿರ್ದೇಶಿಸಿದ್ದಾರೆ. ಹಲವು ಸಾಕ್ಷ್ಯಚಿತ್ರಗಳ ನಿರ್ದೇಶನವನ್ನು ಮಾಡಿದ್ದಾರೆ. ಸಾಹಿತ್ಯ ಲೋಕದಲ್ಲಿ ಕೇವಲ ನಾಟಕಗಳನ್ನು ಮಾತ್ರ ರಚಿಸಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲಿಗರು ಗಿರೀಶ್ ಕಾರ್ನಾಡರು. ಇತಿಹಾಸ, ಚರಿತ್ರೆ, ಜಾನಪದ, ಸಮಕಾಲೀನ ವಸ್ತುಗಳನ್ನು ನಾಟಕದಲ್ಲಿ ವೈಚಾರಿಕವಾಗಿ ತಂದವರು. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ನಾಟಕ ಮುಖೇನ ಪಡೆದಿದ್ದ ಕಾರ್ನಾಡರು 70ರ ದಶಕದಲ್ಲಿ ರಂಗಭೂಮಿಗೆ ಒಂದು ಮಹತ್ವವನ್ನು ತಂದುಕೊಟ್ಟರು. ನವ್ಯಕಾಲದ ಸಾಹಿತ್ಯ, ರಂಗಭೂಮಿ, ಸಿನಿಮಾ, ಲಲಿತಕಲೆ ಮತ್ತು ಸಾಂಸ್ಕೃತಿಕ ಜಗತ್ತಿನ ಬಹುದೊಡ್ಡ ದಾಖಲೆಗಳನ್ನು ಕನ್ನಡಿಗರು ಮಾತ್ರವಲ್ಲ, ದೇಶ ವಿದೇಶಗಳ ಜಗತ್ತಿಗೂ ತೆರೆದಿಟ್ಟವರು ಗಿರೀಶ್ ಕಾರ್ನಾಡರು. ಚಂದ್ರಶೇಖರ ಕಂಬಾರರು ಕನ್ನಡದ 8ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು. 1937ರಲ್ಲಿ ಜನವರಿ 2ರ ಬೆಳಗಾವಿಯಲ್ಲಿ ಘೋಡಿಕೇರಿ ಗ್ರಾಮದಲ್ಲಿ ಜನಿಸಿದರು. ಗೋಕಾಕ್ ಮತ್ತು ಬೆಳಗಾವಿಯಲ್ಲಿ ಶಿಕ್ಷಣವನ್ನು ಪಡೆದರು. ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ 1962ರಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಕಥೆಗಾರ, ಕವಿ, ಕಾದಂಬರಿಕಾರ, ನಾಟಕಕಾರ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪನ, ಕರ್ನಾಟಕ ಜನಪದ ಅಕಾಡೆಮಿಯ ಅಧ್ಯಕ್ಷತೆ, ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕ, ಹಂಪಿ ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿ, 1968ರಿಂದ 69ರವರೆಗೆ ಚಿಕಾಗೋ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಾಪಕ, ಚಿಕಾಗೋ, ನ್ಯೂಯಾರ್ಕ್, ಬರ್ಲಿನ್, ಮಾಸ್ಕೋ, ಜಪಾನ್ ಮೊದಲಾದ ಕಡೆ ಜಾನಪದ ಮತ್ತು ರಂಗಭೂಮಿ ಕುರಿತ ಉಪನ್ಯಾಸ ನೀಡಿದ್ದಾರೆ. 10 ಕಾವ್ಯಗಳು, 25 ನಾಟಕಗಳು, 1 ಮಹಾಕಾವ್ಯ, 6 ಕಾದಂಬರಿ, 17 ಸಂಶೋಧನಾ ಕೃತಿಗಳನ್ನು ರಚಿಸಿದ ಇವರ ಸಮಗ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ 2010ರಲ್ಲಿ ಕನ್ನಡಕ್ಕೆ ಲಭಿಸಿತು. ಅಕಾಡೆಮಿ ಪ್ರಶಸ್ತಿ, ದೇವರಾಜ ಅರಸು ಪ್ರಶಸ್ತಿ, ಜೋಶು ಸಾಹಿತ್ಯ ಪುರಸ್ಕಾರ, ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಸಂತ ಕಬೀರ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿ ಮತ್ತು ಗೌರವ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಹೀಗೆ ಭಾರತೀಯ ಭಾಷೆಗಳ ಪೈಕಿ ಹಿಂದಿ ಭಾಷೆಯ ನಂತರ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಕನ್ನಡ ಭಾಷೆಗೆ ತಂದುಕೊಡುವಲ್ಲಿ ಈ ಎಲ್ಲ ಸಾಹಿತಿಗಳ ಪರಿಶ್ರಮವಿದ್ದು, ಕನ್ನಡ ಭಾಷೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಕ್ಷತ್ರದಂತೆ ಪ್ರಜ್ವಲಿಸಲು ಇವರೆಲ್ಲ ಕಾರಣರಾಗಿದ್ದಾರೆ. ಈ ಎಲ್ಲ ಕನ್ನಡದ ಸಾಹಿತಿಗಳು ನಮ್ಮ ಹೆಮ್ಮೆ. ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ, ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕರ್ನಾಟಕದ ಜ್ಞಾನಪೀಠ ಪುರಸ್ಕೃತರು ಕುರಿತು ಮಾತನಾಡಿದವರು ಡಾಕ್ಟರ್ KG ಕವಿತಾ.